ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತೀನಿ. ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸೈನಿಕ ಶಾಲೆಯಲ್ಲಿ ಕೇಳ್ತಕ್ಕಂತಹ ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಕೇಳ್ತಿರ್ತಕ್ಕಂತಹ ನೀವೇನು ರೆಡಿ ಆಗ್ತಿದ್ದೀರಾ, ಹೌದಾ? ಹಾಗಾಗಿ ಸೈನಿಕ ಶಾಲೆಯಲ್ಲಿ ಯಾವ ರೀತಿ ಕನ್ನಡದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದು ಒಂದು ಹೆಲ್ಪ್ ಆಗ್ಲಿ ಅಂತೇಳಿ ನಾವೇನ್ ಮಾಡ್ತಿದ್ದೀವಿ, ಕ್ಲಾಸ್ ಅನ್ನ ಮಾಡ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸೈನಿಕ ಶಾಲೆಯಲ್ಲಿ ಎಷ್ಟು ಮಾರ್ಕ್ಸ್ ಇಂದು ಕ್ವಶನ್ ಪೇಪರ್ ಇರತ್ತೆ, ಕನ್ನಡ ಎಷ್ಟು ಮಾರ್ಕ್ಸ್ ಇಂದ ಇರತ್ತೆ ಅಂತಂದ್ರೆ ಟೋಟಲ್ ಆಗಿ 50 ಮಾರ್ಕ್ಸ್ ಇಂದ ಇರತ್ತೆ. ಆ ಒಂದು 50 ಅಂಕಕ್ಕೆ ನಮಗೆ ಎಷ್ಟು ಪ್ರಶ್ನೆಗಳಿರ್ತಾವ ಅಂತಂದ್ರ 25 ಪ್ರಶ್ನೆಗಳಿರ್ತಾವ. ಒಂದು ಪ್ರಶ್ನೆಗೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು 2 ಅಂಕಗಳನ್ನ ಕೊಟ್ಟಿರ್ತಾರ. ಆ ಒಂದು ಪ್ರಶ್ನೆಯನ್ನ ಕರೆಕ್ಟ್ ಮಾಡಿದ್ದೆ ಆದಲ್ಲಿ ನಮಗೆ 2 ಅಂಕಗಳು ಸಿಗ್ತಾವ. ಆ ಕ್ವಶನ್ಸ್ ಗಳು ಎಷ್ಟು ಈಸಿ ಆಗಿರ್ತಾವ, ನಾವು ಯಾವ್ಯಾವ ಟಾಪಿಕ್ ಅನ್ನ ಕವರ್ ಮಾಡ್ಕೋಬೇಕು, ಯಾವ್ಯಾವ ಟಾಪಿಕ್ ಅಲ್ಲಿ ಫಿಕ್ಸ್ ಕ್ವಶನ್ ಆಗಿರ್ತಾವ, ಮತ್ತೆ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಅಂತಂದ್ರೆ ಹೋದ ವರ್ಷ ಆಗಿರ್ಬೋದು, ಆ ಕಡೆ ವರ್ಷ ಆಗಿರ್ಬೋದು, ನಡೆದಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಕ್ವಶನ್ ಪೇಪರ್ ಗಳನ್ನ ನಾವು ಅನಾಲಿಸಿಸ್ ಮಾಡಿ ಒಂದು ಸಂಭವನೀಯ ಪ್ರಶ್ನೆಗಳನ್ನ ನಿಮ್ಗೆ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ನಿಮ್ಗೆ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಮುರಾರ್ಜಿ ಚಾಂಪಿಯನ್ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪುಸ್ತಕ ಏನಾಗಿದೆ ಅಂತಂದ್ರ, ಪುಸ್ತಕ ಕ್ವಶನ್ ಬ್ಯಾಂಕ್ ಏನಾಗ್ತಿದೆ ಅಂತಂದ್ರ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆಗೂ ಏನಾಗ್ತಿದೆ ಅಂತಂದ್ರೆ ಇವಾಗ ಸಪ್ಲೈ ಆಗ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪುಸ್ತಕ ನಿಮಗೆ ಯಾವ್ದಕ್ಕೆಲ್ಲ ಹೆಲ್ಪ್ ಆಗತ್ತೆ, ಹೌದಾ? ಯಾವ್ದಕ್ಕೆಲ್ಲ ಹೆಲ್ಪ್ ಆಗತ್ತೆ ಅಂತಂದ್ರೆ ಇಲ್ಲಿ ನೀವೇನಾದ್ರೂ ಕಂಪ್ಲೀಟ್ ಆಗಿ ಇವಾಗ 4 ರಿಂದ 5 ಎಕ್ಸಾಮ್ ಅನ್ನು ಬರಿಬೇಕು ಅಂತಂದ್ರೆ ಇದು ಒಂದೇ ಒಂದು ಕ್ವಶನ್ ಬ್ಯಾಂಕ್ ಅನ್ನ, ಕ್ವಶನ್ ಪೇಪರ್ಸ್ ನ ಇದರಲ್ಲಿ ಟೋಟಲ್ ಆಗಿ ನಾವು ಎಷ್ಟು ಕ್ವಶನ್ ಪೇಪರ್ಸ್ ಗಳನ್ನ ಹಾಕಿದೀವಿ ಅಂತಂದ್ರೆ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಜೊತೆಗೆ ಮತ್ತು ಇಯರ್ ಕ್ವಶನ್ ಪೇಪರ್ ಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಯಾವ್ದಾದ್ರು ಪುಸ್ತಕ ಅಂತ ಇದ್ರೆ, ಯಾವ್ದಾದ್ರು ಒಂದು ಕ್ವಶನ್ ಬ್ಯಾಂಕ್ ಅಂತ ಇದ್ರೆ ಅದು ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪುಸ್ತಕದಲ್ಲಿ ಅಂತಂದ್ರೆ 360 ಡಿಗ್ರಿ ಆಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಸಿಲೆಬಸ್ ಅನ್ನ ಕವರ್ ಮಾಡಿದೀವಿ. ಹಾಗೆ ಏನಂತಂದ್ರ ಈ ಒಂದು ಪುಸ್ತಕವನ್ನ, ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ನೀವು ತೆಗೆದುಕೊಳ್ಳೋದ್ರಿಂದ ಮುರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಆದರ್ಶ ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಆಳ್ವಾಸ್ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ ಸಾಯಿ ಸಂಕಲ್ಪ ಸ್ಕೂಲಿನ ಎಕ್ಸಾಮ್ ಅನ್ನು ಕೂಡ ಕರೆದಿದ್ದಾರೆ, ಆ ಒಂದು ಎಕ್ಸಾಮ್ಗೆ ಆಗಿರ್ಬೋದು. ಈ ಒಂದು ಒಂದೇ ಒಂದು ಇಷ್ಟೆಲ್ಲಾ ಎಕ್ಸಾಮ್ಗಳಿಗೆ ಯಾವ್ದಾದ್ರು ಪುಸ್ತಕ ಇದ್ರೆ ಅದು ಏನಪ್ಪಾ ಅಂತಂದ್ರ ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವೇನ್ ಮಾಡಿದೀರಾ ಅಂತಂದ್ರೆ ಸಿಲೆಬಸ್ ಅನ್ನ ಒಂದ್ಸರಿ ನೀವು ಕವರ್ ಮಾಡಿರ್ತೀರಾ. ಯಾವ್ಯಾವ ಕ್ವಶನ್ಸ್, ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಕ್ವಶನ್ಸ್ ಗಳು ಬಂದಿರ್ತಾವೆ, ಸಂಭವನೀಯ ಪ್ರಶ್ನೆಗಳು ಯಾವ ಆಗಿರ್ತವೆ ಅನ್ನೋದನ್ನ ಈ ಒಂದು ಪುಸ್ತಕದಲ್ಲಿ, ಈ ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲಾನು 360 ಡಿಗ್ರಿ ಆಗಿ ಏನ್ ಮಾಡಿದೀವಿ ಅಂತಂದ್ರೆ ಅನಲೈಸ್ ಮಾಡಿ, ಇಯರ್ ಕ್ವಶನ್ ಪೇಪರ್ ಗಳನ್ನ ಅನಲೈಸಿಸ್ ಮಾಡಿ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ರೆಡಿ ಮಾಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿಮ್ಗಿನ್ನ ಯಾರಿಗಾದ್ರೂ ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪುಸ್ತಕದ ಮಾಹಿತಿ ಆಗಿರ್ಬೋದು, ಅಥವಾ ಇದ್ರಲ್ಲಿ 50 ಸೆಟ್ ಕ್ವಶನ್ ಪೇಪರ್ ಗಳು ಇರೋದ್ರಿಂದ ಈ ಒಂದು ಕ್ವಶನ್ ಪೇಪರ್ ನ ಆನ್ಲೈನ್ ಕ್ಲಾಸ್ ಗಳು ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಒಂದು ಆನ್ಲೈನ್ ಕ್ಲಾಸ್ ನ ಮಾಹಿತಿ ಆಗಿರ್ಬೋದು ಪಡ್ಕೋಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಮುರಾರ್ಜಿಗೆ ಆಫ್ಲೈನ್ ಮತ್ತು ಆನ್ಲೈನ್ ನ 2 ತಿಂಗಳ ಕ್ರಾಶ್ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿ ನೀವು ಆಫ್ಲೈನ್ ಬಂದು ಕೂಡ ಏನ್ ಮಾಡ್ಬೋದು ಅಂತಂದ್ರೆ 2 ತಿಂಗಳ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು 2 ಮಂತ್ಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿರ್ತಕ್ಕಂತಹ ಸಿಲೆಬಸ್ ಅನ್ನ ಮುಗಿಸಿ ನಿಮ್ಮ ಒಂದು ಮುರಾರ್ಜಿ ಮತ್ತು ಆದರ್ಶ ಎಕ್ಸಾಮ್ಗೆ ಎಷ್ಟು ಸಿಲೆಬಸ್ ಬೇಕೋ ಅಷ್ಟನ್ನ ನಿಮಗ್ ಕೊಟ್ಟು ನಾವು ತಯಾರಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸದುಪಯೋಗವನ್ನ, ಈ ಒಂದು ಕ್ಲಾಸ್ಗಳ, ಈ ಒಂದು ಮಾಹಿತಿಯ ಸದುಪಯೋಗವನ್ನ ನೀವು ಪಡಿಸ್ಕೊತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸೈನಿಕ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ರೀತಿ ನಮಗ ಯಾವ ಟಾಪಿಕ್ ಪೂರ್ತಿ ಇಂಪಾರ್ಟೆಂಟ್ ಆಗಿರತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ, ಹೌದಾ, ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ
ಏನ್ ಕೊಟ್ಟಿದಾರ ಅಂತೇಳಿ ನೋಡ್ರಿ. ಕೆಲವರು ತಮ್ಮ ಹಿತವನ್ನು ಮಾತ್ರ ಬಯಸುವವರು, ಕೆಲವರು ತಮ್ಮ ಹಿತವನ್ನ ಮಾತ್ರ ಬಯಸುವವರು ಈ ವಾಕ್ಯದಲ್ಲಿರುವ ತಮ್ಮ ಎಂಬುವುದು, ಈ ವಾಕ್ಯದಲ್ಲಿರುವ ತಮ್ಮ ಎಂಬುದು ಏನಾಗ್ತದ ಅಂತೇಳಿ ನೋಡಿದಾಗ ನಾವು ಏನು ಪುರುಷಾರ್ಥಕ ಸರ್ವನಾಮ ಆಗ್ತದನೋ ಅಥವಾ ದರ್ಶಕ ಸರ್ವನಾಮ ಆಗ್ತದನೋ ಅಥವಾ ಆತ್ಮಾರ್ಥಕ ಸರ್ವನಾಮ ಆಗ್ತದನೋ ಅಥವಾ ಭಾವಸೂಚಕ ಸರ್ವನಾಮ ಆಗ್ತದನೋ ಅಂತೇಳಿ ನೋಡಿದಾಗ ನಮಗೇನಾಗ್ತದ ಅಂತಂದ್ರೆ ಇದು ಇಲ್ಲಿ ಪುರುಷಾರ್ಥಕ ಸರ್ವನಾಮದೊಳಗೆ ಏನ್ ಬರ್ತಾವ, ಹೌದಾ? ಪುರುಷಾರ್ಥಕ ಸರ್ವನಾಮದೊಳಗ ನಮಗ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತೇಳಿ ಬರ್ತಾವ, ಹೌದಾ? ಇಲ್ಲಿ ಪುರುಷಾರ್ಥಕದೊಳಗೆ ಎಷ್ಟು ವಿಧಗಳು ಬರ್ತಾವ್ರಿ? 3 ವಿಧಗಳು ಬರ್ತಾವ. ಪುರುಷಾರ್ಥಕ ಅದ್ರೊಳಗ 3 ವಿಧಗಳು ಬರ್ತಾವ. ಈ ಒಂದು ಪುರುಷಾರ್ಥಕದೊಳಗ 3 ವಿಧಗಳು ಇರೋದ್ರಿಂದ ಉತ್ತಮ ಪುರುಷ, ಮಧ್ಯಮ ಪುರುಷ, ಆಮೇಲೆ ಪ್ರಥಮ ಪುರುಷ ಅಂತೇಳಿ ಬರ್ತಾವ. ಉತ್ತಮ ಪುರುಷದಲ್ಲಿ ಏನ್ ಬರ್ತಾವ ಅಂತಂದ್ರ ನಾವು, ಹೌದಾ? ನಾನು ಮತ್ತು ನಾವು ಅನ್ನೋದು ಏನಂತಂದ್ರ ಇಲ್ಲಿ ಉತ್ತಮ ಪುರುಷ ಆಗ್ತಾವ. ಮಧ್ಯಮ ಪುರುಷ ಯಾವಪ್ಪ ಅಂತಂದ್ರ ನೀನು ಮತ್ತು ನೀವು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರ ಇನ್ನು ಪ್ರಥಮ ಪುರುಷ ಸರ್ವನಾಮ ಯಾವ ಅಂತಂದ್ರ ಅವನು, ಅವಳು, ಆಮೇಲೆ ಅದು, ಇದು. ಈ ಅವನು, ಅವಳು, ಅದು, ಇದು ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಗಳಾಗ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗೆ ದರ್ಶಕ ಸರ್ವನಾಮ ಅಂತೇಳಿ ಕರಿತೀವಿ. ದರ್ಶಕ ಸರ್ವನಾಮ ಅಂತಂದ್ರ ಆ ಊರು, ಈ ಊರು ಅಂತೇಳಿ ಇಂತಹ ಎಕ್ಸಾಂಪಲ್ಸ್ ಗಳು ಬಂದಿರ್ತಾವ. ನಿಮಗಿದ್ರ ಬಗ್ಗೆ ಏನಾದ್ರೂ ಕಂಪ್ಲೀಟ್ ಆಗಿ ನಿಮಗ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ಅದರಲ್ಲಿ ನಾಮಪದಗಳು ಮತ್ತು ಸರ್ವನಾಮಗಳ ಬಗ್ಗೆ ಏನ್ ಮಾಡಿದೀನಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆ ಜೊತೆಗೆ ನಾನು ಕ್ಲಾಸ್ ಅನ್ನ ಮಾಡಿದೀನಿ. ಆ ಒಂದು ಕ್ಲಾಸ್ ಅನ್ನ ನೀವು ಹೋಗಿ ನೋಡ್ಕೊಂಡಿದ್ದೆ. ಅದಲ್ಲಿ ಸೈನಿಕ ಎಕ್ಸಾಮ್ ಅಲ್ಲಿ ನಿಮಗೆ 3 ಕ್ವಶನ್ ಅಂತಂದ್ರೆ 6 ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತದ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಒಂದೊಂದ್ಸರಿ 2 ಕ್ವಶನ್ ಅನ್ನ ಕೇಳಿದ್ದಾರೆ, ಒಂದೊಂದ್ಸತಿ ಅದೇ ಟಾಪಿಕ್ ಮೇಲೆ 3 ಕ್ವಶನ್ ಗಳನ್ನ ಕೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ಆ ಒಂದು ಟಾಪಿಕ್ ಅನ್ನ ನೀವು ಏನ್ ಮಾಡ್ಕೊಡ್ರಿ ಅಂತಂದ್ರೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡ್ರಿ. ಆ ಒಂದು ವಿಡಿಯೋದಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ನಾಮಪದಗಳು ಮತ್ತು ಸರ್ವನಾಮ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನ ನಾನು ಮಾಡಿದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಏನಾಯ್ತು? ಪುರುಷಾರ್ಥಕ ಸರ್ವನಾಮದ ಬಗ್ಗೆ ಗೊತ್ತಾಯ್ತು, ದರ್ಶಕ ಸರ್ವನಾಮದ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಇನ್ನು ಆತ್ಮಾರ್ಥಕ ಸರ್ವನಾಮ ಏನಪ್ಪಾ ಅಂತಂದ್ರ ತಮಗೆ, ತಮ್ಮ, ತಮ್ಮಿಂದ ಇಂತಹ ಶಬ್ದಗಳು ಬಂದಿದ್ದು ಅಂತಂದ್ರ ಅದೇನಂತಂದ್ರ ನಮಗ ಆತ್ಮಾರ್ಥಕ ಸರ್ವನಾಮ ಆಗ್ತದ. ಹಾಗಾದ್ರ ಇಲ್ಲಿ ನಮಗ ಆನ್ಸರ್ ಏನು? ತಮ್ಮ ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗ್ತದ. ಹಾಗಾದ್ರೆ ಆಪ್ಷನ್ ಡಿ ಭಾವಸೂಚಕ ಸರ್ವನಾಮ ಅಂತ ಹೇಳದ. ಇಲ್ಲಿ ಸರ್ವನಾಮ ಶಬ್ದಗಳು ಇರ್ಬೇಕು, ಆಮೇಲೆ ಅವು ಭಾವನೆಗಳನ್ನ ಸೂಚಿಸ್ತಿರ್ಬೇಕು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಭಾವಸೂಚಕ ಸರ್ವನಾಮ ಅಂತೇಳಿ ಕರಿತೀವಿ. ಭಾವಸೂಚಕ ಸರ್ವನಾಮ ಅಂತಂದ್ರೆ ಅವನಂತವನು, ಕೆಟ್ಟವನು, ಒಳ್ಳೆಯವನು ಅಂತ ಹೇಳಿ ಇರ್ತದಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ನಾವು ಭಾವಸೂಚಕ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ರಿ, ಈ ಒಂದು ಕ್ಲಾಸ್ ನ ನಿಮಗ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಬೇಕಿತ್ತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಹಳೆ ವಿಡಿಯೋದಲ್ಲಿ ಏನ್ ಮಾಡಿದೀವಿ ಅಂತ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡಿ ಕ್ಲಿಯರ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಪರಿಶ್ರಮ ಪಡು ಡ್ಯಾಶ್ ಡ್ಯಾಶ್ ನೀನು ಸೋಲು ಅನುಭವಿಸುತ್ತೀಯ, ಸರಿಯಾದ ಸಂಬಂಧ ಸೂಚಕವನ್ನ ಗುರುತಿಸಿ ಅಂತ ಹೇಳಿದಾರೆ. ಹೌದಾ? ಸರಿಯಾದ ಸಂಬಂಧ ಸೂಚಕವನ್ನ ಗುರುತಿಸ್ಬೇಕು ಅಂತಂದ್ರ ನಮಗ್ ಫಸ್ಟ್ ಏನ್ ಗೊತ್ತಿರ್ಬೇಕು? ಯಾವ ವರ್ಡ್ಸ್ ಇಲ್ಲಿ ಕರ್ಮಪದ ಯಾವುದು, ಆಮೇಲೆ ಕರ್ತೃಪದ ಯಾವುದು, ಕ್ರಿಯಾಪದ ಯಾವುದು ಅಂತೇಳಿ ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ, ಪರಿಶ್ರಮ ಪಡು ಏಕೆಂದರೆ ಆಗ್ತದ ಇಲ್ಲಿ ಕರೆಕ್ಟ್ ಆಗಿ ಅದಕ್ಕೆ ಆ ಒಂದು ವಾಕ್ಯಕ್ಕೆ ಅದು ಕರೆಕ್ಟ್ ಆಗಿ ಶೂಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಆದರೆ ಅಂತೇಳಿ ಅಲ್ಲಿ ಬಟ್ ಅಂತ ನಮಗ್ ಬಳಸೋದಕ್ ಬರಲ್ಲ. ನೆಕ್ಸ್ಟ್ ಇಲ್ಲವೇ, ನೋಡು ಪರಿಶ್ರಮ ಪಡು ಇಲ್ಲವೇ, ಏನ್ ಮಾಡು? ಇಲ್ಲವೇ ನೀ ಏನ್ ಮಾಡ್ತಿ? ಸೋಲನ್ನ ಅನುಭವಿಸ್ತೀಯ. ಪರಿಶ್ರಮ ಪಡು ಇಲ್ಲ ಅಂತಂದ್ರೆ ಏನ್ ಮಾಡ್ತಿ? ಸೋಲ್ ಅನುಭವಿಸ್ತಿ. ಹೌದಾ? ಹಾಗಾದ್ರೆ ಇಲ್ಲಿ ಏನಾಗ್ತದೆ ನಮಗ? ಆಪ್ಷನ್ ಸಿ ಅನ್ನೋದು ಏನಾಗ್ತದೆ ಅಂತ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ.
ಕಿವುಡನ ಮುಂದೆ ಡ್ಯಾಶ್ ಡ್ಯಾಶ್ ಬಾರಿಸಿದಂತೆ, ಕಿವುಡನ ಮುಂದೆ ಡ್ಯಾಶ್ ಡ್ಯಾಶ್ ಬಾರಿಸಿದಂತೆ ಆಪ್ಷನ್ ಗಳನ್ನ ಏನ್ ಕೊಟ್ಟಾರ ನೋಡ್ರಿ. ಕೊಳಲು, ವೀಣೆ, ಕಿನ್ನರಿ, ಡಂಗೂರ್. ಗಾದೆ ಮಾತನ್ನ ಇಲ್ಲಿ ಪೂರ್ಣಗೊಳಿಸಬೇಕು. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಗಾದೆ ಮಾತು ನಮಗ 100ರಿಂದ 200 ಗಾದೆ ಮಾತುಗಳನ್ನ ನೀವ್ ಏನ್ ಮಾಡಿ ಇಟ್ಕೊಡ್ರಿ ಅಂತಂದ್ರ ಓದ್ತಾ ಪ್ರತಿದಿನ ನೀವು ಓದ್ತಾ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಹಾಗಾಗಿ ಇಲ್ಲಿ ನೋಡ್ರಿ, ಕಿವುಡನ ಮುಂದೆ ಕಿನ್ನರಿ ಬಾರಿಸಿದಂತೆ, ಕಿನ್ನರಿ ಬಾರಿಸಿದಂತೆ. ಆಪ್ಷನ್ ಸಿ ಇದಕ್ಕೆ ಏನಾಗತ್ತೆ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗತ್ತೆ. ಇಷ್ಟೊಂದು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಿಮಗ್ ಇಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವೇನಾದ್ರೂ ಸರಿಯಾಗಿ ಉತ್ತರವನ್ನ ಹಾಕಿದ್ದಲ್ಲಿ ಏನಾಗ್ತದ ಅಂತ ನಿಮ್ಗೆ ಒಂದು ಪ್ರಶ್ನೆಗೆ 2 ಅಂಕಗಳು ಸಿಗ್ತಾವ. ಟೋಟಲ್ ಆಗಿ 50 ಅಂಕಗಳ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಇರತ್ತ. ಆ ಒಂದು 50 ಅಂಕಗಳಿಗೆ 25 ಪ್ರಶ್ನೆಗಳಿರ್ತಾವ. 25ಕ್ಕೂ ನೀವು 25 ಮಾಡ್ಬೇಕಂತಂದ್ರ ಪ್ರತಿದಿನ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಉಚಿತವಾಗಿ ವಿಡಿಯೋ ಕ್ಲಾಸ್ ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಉಚಿತ ವಿಡಿಯೋ ಕ್ಲಾಸ್ ನ ಸದುಪಯೋಗನ ಪಡ್ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಶೇರ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರ ಏನ್ ಮಾಡ್ಕೊಡ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗೆ ಏನ್ ಮಾಡಿದ್ರಿ ಅಂತಂದ್ರ ನಮ್ಮಲ್ಲಿ ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ಯಾರಾದ್ರೂ ಪಡೆಯೋರಿದ್ರೆ ಈಗಾಗಲೇ ಪ್ರವೇಶಗಳು ಪ್ರಾರಂಭ ಆಗಿದಾವೆ. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ಕೂಡ ನೀವ್ ಏನ್ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ನೀವು ಪಡ್ಕೋಬಹುದು. ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಕೂಡ ಇರ್ತಾವ, ಅವುಗಳನ್ನ ನೀವೇನ್ ಮಾಡ್ಕೋಬಹುದು, ಪಡ್ಕೋಬಹುದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಜಾತ್ರೆಯಲ್ಲಿ ಬಣ್ಣದ ವ್ಯಾಪಾರಿಯು ಬಹಳಷ್ಟು ಲಾಭ ಪಡೆದನು. ಈ ವಾಕ್ಯದಲ್ಲಿರುವ ವ್ಯಾಪಾರಿ ಪದವು ಅಂತ ಕೇಳಿದಾರ. ಆ ವ್ಯಾಪಾರಿ ಪದವು ಏನ ಅಂಕಿತ ನಾಮ ಆಗ್ತದನೋ ಅಥವಾ ರೂಢನಾಮ ಆಗ್ತದನೋ ಅಥವಾ ಅನ್ವರ್ಥಕ ನಾಮ ಆಗ್ತದನೋ ಅಥವಾ ಗುಣವಾಚಕ ಆಗ್ತದನೋ ಅಂತ ಹೇಳಿ ಕೇಳಿದಾರ. ಇಲ್ಲಿ ವ್ಯಾಪಾರಿ ಪದವು ಏನಾಗ್ತದ ಅಂತಂದ್ರ ನಮಗ ಅನ್ವರ್ಥಕ ನಾಮ ಆಗ್ತದ. ಯಾಕ ಅನ್ವರ್ಥಕ ನಾಮ ಆಗ್ತದ ಅಂತ ಹೇಳಿ ನೋಡಿದಾಗ ನಾವು ಇಲ್ಲಿ ಅವುಗಳ ಒಂದು ಪೊಸಿಷನ್ ಅನ್ನ ನೋಡಿ ಅಥವಾ ಅವರ ಒಂದು ವೃತ್ತಿಯನ್ನ ನೋಡಿ ನಾವ್ ಏನ್ ಹೆಸರಿಟ್ಟಿರ್ತೀವಲ್ಲ ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅನ್ವರ್ಥಕ ನಾಮಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಿಕ್ಷಕ ಆಗಿರ್ಬೋದು, ಪಾಠ ಹೇಳ್ತಾನೆ ಅಂತಂದ್ರೆ ಅವನು ಶಿಕ್ಷಕ. ಅವನಿಗೆ ಅವನ ವೃತ್ತಿಯನ್ನ ನೋಡಿ ನಾವು ವೃತ್ತಿಯನ್ನ ಆಧರಿಸಿ ನಾವ್ ಏನ್ ಮಾಡಿರ್ತೀವಿ ಅಂತಂದ್ರೆ ಅವನಿಗೆ ಒಂದ್ ಹೆಸರು ಕೊಡ್ತೀವಿ. ವ್ಯಾಪಾರಿ ಅಂತಂದ್ರ ಅವನು ವ್ಯಾಪಾರವನ್ನ ಮಾಡೋದ್ರಿಂದ ಅವನ ವೃತ್ತಿ ಏನೋ ವ್ಯಾಪಾರ ಮಾಡೋದು, ಹೌದಾ, ಅದಕ್ಕೆ ವ್ಯಾಪಾರಿ ಅಂತ ಹೆಸರು ಕೊಟ್ಟಿರ್ತೀವಿ. ವಕೀಲ ಆಗಿರ್ಬೋದು, ಬಡಿಗ ಆಗಿರ್ಬೋದು, ಚಮ್ಮಾರ ಆಗಿರ್ಬೋದು, ಇಂತಹ ಒಂದು ಪದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ಹಾಗಾದ್ರೆ ಗುಣವಾಚಕ ಅಂತಂದ್ರೆ ಗುಣವನ್ನ ತಿಳಿಸುವ ಶಬ್ದಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಗುಣವಾಚಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ರೂಢನಾಮ. ರೂಢನಾಮ ಅಂತಂದ್ರೆ ಏನ್ರಿ? ರೂಢಿಯಿಂದ ಬಂದ ಪದಗಳು. ರೂಢಿಯಿಂದ ಬಂದ ಪದಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ರೂಢನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂಕಿತ ನಾಮ. ನಾವು ಇಟ್ಟುಕೊಂಡಂತಹ, ನಮ್ಮ ಗುರುತಿಗಾಗಿ ನಾವು ಇಟ್ಟುಕೊಂಡಂತಹ ಹೆಸರುಗಳು. ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ನಾವು ಇಟ್ಟುಕೊಂಡಂತಹ ಹೆಸರುಗಳೇ ಏನಂತಂದ್ರ ನಮಗ ಅಂಕಿತ ನಾಮ ಅಂತೇಳಿ ಕರಿತೀವಿ. ರೂಢನಾಮ ಅಂತಂದ್ರೆ ರೂಢಿಯಿಂದ ಬಂದಂತವು. ಇವು ಅಂತಂದ್ರ ವೃತ್ತಿಯನ್ನ ಆಧರಿಸಿ ಇಟ್ಟಂತಹ ಹೆಸರುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗುಣವಾಚಕ ಅಂತಂದ್ರೆ ಗುಣವನ್ನ ತಿಳಿಸುವ ಶಬ್ದಗಳಿಗೆ ನಾವು ಏನಂತ ಕರಿತೀವಿ? ಗುಣವಾಚಕ ಶಬ್ದಗಳು ಅಂತೇಳಿ ಕರಿತೀವಿ ಅಥವಾ ಗುಣವಾಚಕ ವಾಕ್ಯ ಅಥವಾ ಕರಿತೀವಿ. ಆಮೇಲೆ ಗುಣವಾಚಕ ಪದಗಳು ಅಂತೇಳಿ ಕೂಡ ನಾವು ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, ಹೊಚ್ಚ ಹೊಸದು ಈ ಪದವು ಏನ ದ್ವಿರುಕ್ತಿ ಆಗ್ತದನೋ ಅಥವಾ ಏನು ಜೋಡು ನುಡಿ ಆಗ್ತದನೋ ಅಥವಾ ಅನುಕರಣವೇ ಆಗ್ತದನೋ ಅಥವಾ ಪಡೆ ನುಡಿ ಆಗ್ತದನೋ ಅಂತೇಳಿ ನೋಡಿದಾಗ ಇಲ್ಲಿ ಹೊಚ್ಚ ಹೊಸದು ನಿಮಗ ಅನಿಸ್ಬಹುದು ಇದು ಜೋಡು ನುಡಿ ಆಗ್ತದ ಅಂತೇಳಿ. ಆದ್ರೆ ಅದು ಜೋಡು ನುಡಿ ಅಲ್ಲ. ಯಾಕಂತಂದ್ರೆ ಇಲ್ಲಿ ನಮಗ
ಹೊಸದು ಹೊಸದು ಅಂತಂದ್ರೆ 2 ಸರಿ ಬಂದಾಗ ಅದು ಹೊಸದು ಆಗೈತಿ. ಹೌದಾ? ಹಾಗಾಗಿ ಏನಾಗ್ತದ ಅಂತಂದ್ರೆ ಇದು ದ್ವಿರುಕ್ತಿಗೆ ಉದಾಹರಣೆ ಆಗ್ತದ. ನಮಗ್ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಯಾವುದು? ದ್ವಿರುಕ್ತಿ. ಜೋಡು ನುಡಿ ಅಂತಂದ್ರೆ ಏನ್ರಿ? ಉದಾಹರಣೆಗೆ ಕಟ್ಟೆ, ಕೆರೆ ಕಟ್ಟೆ. ಹೌದಾ? ಕೆರೆ ಕಟ್ಟೆ, ಕಸ ಕಡ್ಡಿ, ಹಾದಿ ಬೀದಿ ಇವೆಲ್ಲ ಏನು ಅಂತಂದ್ರ ಜೋಡು ನುಡಿಗೆ ಉದಾಹರಣೆ. ಒಂದೇ ಶಬ್ದ 2 ಬಾರಿ ಬಂದಿತ್ತು ಅಂತಂದ್ರ ಅದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಅದಕ್ಕೆ ಜೋಡಿಯಾಗಿ ಇನ್ನೊಂದು ಶಬ್ದ ಬಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಹಾಗಾದ್ರೆ ಅನುಕರನಾಮೀಯ ಅಂತಂದ್ರೆ ಅವು ದ್ವಿರುಕ್ತಿ ತರಾನೇ ಇರ್ತವೆ. ಒಂದೇ ಶಬ್ದ 2 ಬಾರಿನೇ ಬಂದಿರ್ತದ. ಅಲ್ಲಿ ಏನಾಗಿರ್ತದ ಅಂತಂದ್ರೆ ಸೌಂಡ್ಸ್ ಉಚ್ಚಾರ ಆಗ್ತಿರ್ತದ. ಹೌದಾ? ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅನುಕರನಾಮೀಯ ಅಂತೇಳಿ ಕರಿತೀವಿ. ಪಡೆ ನುಡಿಗಳಂತಂದ್ರೆ ಆ ಒಂದು ನುಡಿಗಟ್ಟಿನ ಅರ್ಥವನ್ನ ಸೂಚಿಸುವಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಪಡೆ ನುಡಿ ಅಂತ ಕರಿತೀವಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವ್ದಂತಂದ್ರ ಆಪ್ಷನ್ ಬಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಸರಿಯಾದ ಪದ ಯಾವುದು ಅಂತೇಳಿ ಕೇಳಿದಾರೆ. ಕೆಳಗಿನವುಗಳಲ್ಲಿ ಸರಿಯಾದ ಪದ ಅಂತ ಕೇಳ್ಬೋದು, ಅರ್ಥಪೂರ್ಣ ವಾಕ್ಯ ಅಂತ ಕೇಳ್ಬೋದು, ಅರ್ಥ ಗರ್ಭಿತವಾಗಿರ್ತವಂತ ಪದ ಅಂತೇಳಿ ಕೇಳ್ಬೋದು. ನಿಮಗ ಇಲ್ಲಿ ಒತ್ತಕ್ಷರ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಯಾವ ಒಂದು ಒತ್ತಕ್ಷರ ಯಾವ್ದಕ್ ಹಚ್ಚಿದ್ರೆ ಏನ್ ಕರೆಕ್ಟ್ ಆಗಿರ್ತಕ್ಕಂತ ನಮಗ ಉಚ್ಚಾರ ಬರ್ತೈತಿ ಅಂತೇಳಿ ಗೊತ್ತಾಗ್ಬೇಕು. ಇಲ್ಲಿ ನೋಡ್ರಿ, ಕರ್ಮ ಫಲ, ಕರ್ಮ ಫಳ, ಕರ್ಮ ಫಲ, ಕರ್ಮ ಫಲ್ಲ. ಹೌದಾ? ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಯಾವ್ದು ನಮಗಂತಂದ್ರ ಆಪ್ಷನ್ ಸಿ ಅಲ್ಲಿ ಇರ್ತಕ್ಕಂಥದ್ದು ಆಗ್ತದ. ಯಾಕಂತಂದ್ರೆ ಕರ್ಮನು ಇಲ್ಲಿ ಬರ್ದಿರ್ತಕ್ಕಂತಹದ್ದು ಉಚ್ಚಾರ ಕರೆಕ್ಟ್ ಆಗಿರ್ತದ. ಆಮೇಲೆ ಇಲ್ಲಿ ಫಲ, ಫಲ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ದೊಡ್ಡ ಪನ ಬರಿತೀವಿ, ಲ ಬರಿತೀವಿ. ಇಲ್ಲಿ ಫಳ ಆಗೈತಿ, ಇದು ಆಗಂಗಿಲ್ಲ. ಇಲ್ಲಿ ಪದ ಕೆಳಗೆ ಒತ್ತಕ್ಷರ ಬಂದಿಲ್ಲ, ಇದು ಆಗಲ್ಲ. ಆಮೇಲೆ ಇದು ಆಗಲ್ಲ. ಇಲ್ಲಿ ಲ ಕೆಳಗೆ ಒತ್ತಕ್ಷರ ಬರಂಗಿಲ್ಲ. ಹಾಗಾಗಿ ಇದು ಆಗಲ್ಲ. ಆಪ್ಷನ್ ಸಿ ಏನಾಗ್ತೈತಿ ಅಂತ ಹೇಳಿ ನಮಗ ಸರಿಯಾದಂತಹ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಮಹಾ ಪ್ಲಸ್ ಉನ್ನತ ಪದವನ್ನು ಕೂಡಿಸಿ ಬರೆದಾಗ, ಮಹಾ ಪ್ಲಸ್ ಉನ್ನತ ಪದವನ್ನ ಕೂಡಿಸಿ ಬರೆದಾಗ ಅಂತೇಳಿ ಕೇಳಿದಾರ. ಇಲ್ಲಿ ಸಂಧಿ ಪದಗಳನ್ನ ನಾವು ಬಿಡಿಸಿ ಬರೆಯೋದ್ ಬರ್ಬೇಕು, ಸಮಾಸ ಪದಗಳನ್ನ ನಮಗ್ ಬಿಡಿಸಿ ಬರೆಯೋದಕ್ ಬರ್ಬೇಕು. ಆಗ ಮಾತ್ರ ಏನಾಗ್ತದ ಅಂತಂದ್ರ ಬಿಡಿಸಿ ಬರೆದಂತದ್ದನ್ನ ಕೂಡಿಸ್ಬೋದು, ಕೂಡಿಸಿ ಬರೆದದ್ದನ್ನ ಬಿಡಿಸ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ, ಮಹಾ ಪ್ಲಸ್ ಉನ್ನತ ಅಂದಾಗ ಮಹೋನ್ನತ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಚಿರಂಜೀವಿ ಎಂದು ಸಂಬೋಧಿಸಿ ಈ ಕೆಳಗಿನ ಯಾರಿಗೆ ಪತ್ರ ಬರೆಯುತ್ತಾರೆ ಅಂತ ಹೇಳಿ ಕೇಳಿದಾರೆ. ಹೌದಾ? ಯಾರಿಗೆ ಅಂತೇಳಿ ಕಮೆಂಟ್ ಮಾಡ್ರಿ ನೋಡೋಣ. ಹೌದಾ? ನಿಮಗ್ ಈಗಾಗ್ಲೇ ಏನ್ ಮಾಡಿದೀವಿ ಅಂತಂದ್ರ ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಈ ತರಗತಿಯನ್ನ ಮುಗಿಸಿದೀವಿ. ಹಾಗಾದ್ರ ಇಲ್ಲಿ ಯಾರಿಗೆ ಚಿರಂಜೀವಿ ಅಂತೀವಿ ಅಂತೇಳಿ ನಮಗ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ರಿ ನೋಡೋಣ. ಬೇಗ ಬೇಗ ಹಾಕ್ಬೇಕು. ಚಿರಂಜೀವಿ, ಚಿರಂಜೀವಿ ಅಂತ ನಾವು ಯಾರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಆಗಿದೆ ಅಂತ ನೀವೇನ್ ಮಾಡ್ರಿ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಅನ್ನ ತಿಳಿಸ್ರಿ. ಓಕೆ? ಅರ್ಥ ಇಲ್ಲಿ ನೋಡಿದಿರಲ್ಲ ಕ್ವಶನ್ ಅನ್ನ, ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನ ತಕೋರಿ. ಹೌದಾ? ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ ಜೊತೆಗೆ ಅದ್ರ ಜೊತೆಗೆ ನಿಮ್ ಹೆಸರನ್ನು ಕೂಡ ಹಾಕ್ಬೇಕು, ಊರನ್ನ ಹಾಕ್ಬೇಕು. ಹೌದಾ? ಯಾಕಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾರು ಆನ್ಸರ್ ಮಾಡಿದಾರೆ ಅನ್ನೋದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ ವಿದ್ಯಾರ್ಥಿಗಳೇ, ಮಡಿಕೆ ವಸ್ತುಗಳನ್ನು ಮಾಡುವವನಿಗೆ ಹೀಗೆನ್ನುವರು. ಮಡಿಕೆ ವಸ್ತುಗಳನ್ನು ಮಾಡುವವನಿಗೆ ಹೀಗೆನ್ನುವರು ಅಂತಂದಾಗ ಒಂದೇ ಪದ ಕೊಡಿರಿ ಅಂತೇಳಿ ಇಲ್ಲಿ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಸೈನಿಕ ಎಕ್ಸಾಮ್ ನಲ್ಲಿ. ಹಾಗಾದ್ರೆ ಮಡಿಕೆ ವಸ್ತುಗಳನ್ನ ಮಾಡುವವನ ಅಂತಂದ್ರ ಮಣ್ಣಿನ ವಸ್ತುಗಳನ್ನ, ಮಡಿಕೆ ಕುಡಿಕೆಗಳಿರ್ತಾವಲ್ಲ, ಈಗ ಚಟ್ಟಿಗಿ ಆಮೇಲೆ ಪರ್ಯಾನದ ಮಾಡ್ತಿರ್ತಾರಲ್ಲ, ಅವರಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾರೆ. ಅವರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕುಂಬಾರ ಅಂತೇಳಿ ಕರಿತೀವಿ. ಹೌದಾ? ಕುಂಬಾರ. ಮಡಿಕೆ ವಸ್ತುಗಳನ್ನ ಮಾಡುವವನಿಗೆ ಕುಂಬಾರ ಅಂತೇಳಿ ಕರಿತೀವಿ. ಇನ್ನು ಕಂಬಾರ ಅಂತೇಳಿ ಯಾರಿಗ್ ಕರಿತೀವ್ರಿ? ಕಂಬಾರ ಅಂತೇಳಿ ಕರಿಯೋರಿಗೆ ನಾವು ಕಬ್ಬಿಣದ ವಸ್ತುಗಳನ್ನ ಮಾಡೋರಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಕಂಬಾರ ಅಂತೇಳಿ ಕರಿತೀವಿ. ಕಬ್ಬಿಣದ ವಸ್ತುಗಳನ್ನ ಮಾಡುವವರಿಗೆ ನಾವು ಕಂಬಾರ ಅಂತೇಳಿ ಕರಿತೀವಿ. ಇನ್ನ ಚಮ್ಮಾರ ಅಂತಂದ್ರ ಚರ್ಮದ ವಸ್ತುಗಳನ್ನ ಮಾಡುವವರಿಗೆ ನಾವು ಚಮ್ಮಾರ ಅಂತೇಳಿ ಕರಿತೀವಿ. ಅಥವಾ ಚಪ್ಪಲಿಗಳನ್ನ ಅಥವಾ ಚರ್ಮದ ವಸ್ತುಗಳನ್ನ ಮಾಡೋರಿಗೆ ನಾವು ಚಮ್ಮಾರ ಅಂತ ಕರಿತೀವಿ. ಇದು ಬಡಿಗೆ, ಕಟ್ಟಿಗೆಯ ವಸ್ತುಗಳನ್ನ ಮಾಡೋನ್ಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಬಡಿಗ ಅಂತೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ,
ಅಂಬಿಗ ದೋಣಿ ಸೈನಿಕ ಏನಾಗ್ತದ ಅಂತೇಳಿ ಸಂಬಂಧ ಪದಗಳನ್ನ ಕೇಳಿದಾರ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಇದು. ಸಂಬಂಧ ಪದಗಳನ್ನ ಕೇಳ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಅಂಬಿಗ ಅನ್ನೋದು ದೋಣಿ ಆದ್ರ ಅಂಬಿಗ ಏನು ದೋಣಿ ನಡೆಸುವವನಿಗೆ ಅಂಬಿಗ ಅಂತೇಳಿ ಕರೀತಾರ. ಹಾಗಾದ್ರ ಆ ಅಂಬಿಗ ಎಲ್ಲಿರ್ತಾನ ದೋಣಿ ಒಳಗಿರ್ತಾನ. ನೆಕ್ಸ್ಟ್ ಸೈನಿಕ ಎಲ್ಲಿರ್ಬೇಕು ಆಸ್ಪತ್ರೆ ಒಳಗಿರ್ಬೇಕೋ ಅಥವಾ ರಣರಂಗದೊಳಗಿರ್ಬೇಕೋ ಅಥವಾ ಕಾರ್ಖಾನೆ ಒಳಗಿರ್ಬೇಕೋ ಅಥವಾ ಹಡಗು ಒಳಗಿರ್ಬೇಕು. ಹೌದಾ, ಎಲ್ಲಿರ್ಬೇಕು ಸೈನಿಕ? ನಮಗ್ ಸಂಬಂಧವನ್ನ ಸೂಚಿಸುವ ಪದ ಯಾವ್ದಂತಂದ್ರೆ ಇಲ್ಲಿ ರಣರಂಗ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಆಸ್ಪತ್ರೆ ಒಳಗೆ ಯಾರು ಇರ್ತಾರ್ರಿ? ಡಾಕ್ಟರ್, ಪೇಷಂಟ್ಸ್ ಇರ್ತಾರೋ, ನರ್ಸ್ ಇರ್ತಾರೋ. ಓಕೆ, ನೆಕ್ಸ್ಟ್ ಕಾರ್ಖಾನೆ ಒಳಗ ಕಾರ್ಮಿಕರು ಇರ್ತಾರ. ನೆಕ್ಸ್ಟ್ ಹಡಗಿನೊಳಗೆ ಯಾರು ಇರ್ತಾರ್ರಿ? ಹಡಗಿನೊಳಗೆ ಯಾರು ಇರ್ತಾರ? ಕಮೆಂಟ್ ಮಾಡ್ರಿ ನೋಡೋಣ. ಹೌದಾ, ನೆಕ್ಸ್ಟ್ ನೋಡ್ರಿ. ಆಳವಾದ ಕಣಿವೆಯಲ್ಲಿ ಒಣಗಿದ ಮರ ನಿಂತಿದೆ. ಆಳವಾದ ಕಣಿವೆಯಲ್ಲಿ ಒಣಗಿದ ಮರ ನಿಂತಿದೆ. ಈ ವಾಕ್ಯದಲ್ಲಿರುವ ವಿಶೇಷ ಗುರುತಿಸಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನಮಗ ವಿಶೇಷಣ ಯಾವುದು, ಕ್ರಿಯಾ ವಿಶೇಷಣ ಯಾವುದು, ಆಮೇಲೆ ವಿಶೇಷ ಏನು ಅಂತೇಳಿ ಗೊತ್ತಿರ್ಬೇಕು. ಇಲ್ಲಿ ಕಣಿವೆ ಮತ್ತು ಆಳವಾದ. ಆಳವಾದ ಅನ್ನೋದು ವಿಶೇಷಣ. ನಮಗೇನು ಇದು ವಿಶೇಷಣ. ಇಲ್ಲಿ ಕಣಿವೆ ಅನ್ನೋದು ಏನಪ್ಪಾ ಅಂತಂದ್ರೆ ನಮಗ ವಿಶೇಷ. ಕಣಿವೆ ಅನ್ನೋದೇನು ವಿಶೇಷ. ನಮಗ್ ಕೇಳಿರೋದು ಏನಪ್ಪಾ ಅಂತಂದ್ರ ನಿಂತಿದೆ ಅನ್ನೋದು ಕ್ರಿಯಾಪದ. ನಿಂತಿದೆ ಅನ್ನೋದೇನು ಕ್ರಿಯಾಪದ. ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಗೆ ಕೇಳಿರೋದೇನು ವಿಶೇಷ. ಹಾಗಾದ್ರೆ ಏನಾಗ್ತತಿ? ಆಪ್ಷನ್ ಸಿ ಇದಕ್ಕೆ ಏನಾಗ್ತತಿ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತತಿ. ಅಥವಾ ಕ್ರಿಯಾ ವಿಶೇಷಣ ಕೇಳ್ರಂತಂದ್ರೆ ಏನ ಆಳ ಆಗ್ತತಿ. ಅಥವಾ ವಿಶೇಷ ವಿಶೇಷಣ ಕೇಳ್ರಂತಂದ್ರೆ ಏನಾಗ್ತದ ಅಂತಂದ್ರ ಆಳ ಅಂತೇಳಿ ಆಗ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ. ನಿನಗೆ ಒಳ್ಳೆಯದಾಗಲಿ ಈ ವಾಕ್ಯವು ಸೂಚಿಸುವುದು ಆಗ್ಬೇಕಿದ್. ಹೌದಾ, ಸೂಚಿಸುವುದು. ನಿನಗೆ ಒಳ್ಳೆಯದಾಗಲಿ ಸೂಚಿಸುವುದು ಇದು ಯಾವ ವಾಕ್ಯ ಅಂತೇಳಿ ಕೇಳಿದಾರ? ನಿಷೇಧಾರ್ಥಕ ವಾಕ್ಯನೋ, ವಿದ್ಯಾರ್ಥಕ ವಾಕ್ಯನೋ, ಪ್ರಶ್ನಾರ್ಥಕ ವಾಕ್ಯನೋ, ಆಮೇಲೆ ವಿಶೇಷ ವಾಕ್ಯನೋ ಅಂತೇಳಿ ನೋಡಿದಾಗ ಇಲ್ಲಿ ನಮಗ್ ಯಾವ್ದಾಗ್ತದ ಅಂತಂದ್ರ ನಿನಗೆ ಒಳ್ಳೆಯದಾಗಲಿ ಅಂತೇಳಿ ಸೂಚಿಸೋದು ಏನಪ್ಪಾ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಕ ವಾಕ್ಯವನ್ನ ಸೂಚಿಸ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಮಗನಿಗೆ ಹಣವನ್ನು ಕೊಟ್ಟರು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತೇಳಿ ಕೇಳಿದಾರ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರ ವಿಭಕ್ತಿ ಪ್ರತ್ಯಯ. ಮುರಾರ್ಜಿ ಎಕ್ಸಾಮ್ ಅಲ್ಲೂ ಕೇಳ್ತಾರ, ಆಮೇಲೆ ಸೈನಿಕ ಎಕ್ಸಾಮ್ ಅಲ್ಲೂ ಕೇಳ್ತಾರ, ಆದರ್ಶ ಎಕ್ಸಾಮ್ ನಲ್ಲೂ ಕೇಳ್ತಾರ, ಆಮೇಲೆ ಆಳ್ವಾಸ್ ಎಕ್ಸಾಮ್ ಅಲ್ಲೂ ಕೇಳ್ತಾರ. ಇನ್ನು ಬರುವಂತಹ ಎಲ್ಲಾ ಎಕ್ಸಾಮ್ ಒಳಗೂ ಇದೊಂದು ಟಾಪಿಕ್ ಫಿಕ್ಸ್ ಆಗಿರ್ತದ. ಈ ಒಂದು ಟಾಪಿಕ್ ಮೇಲೆ ನಿಮಗೆ ಅಂಕಗಳು ಸಂಪೂರ್ಣವಾಗಿ ಸಿಗ್ಬೇಕು ಅಂತಂದ್ರೆ ನಿಮಗೆ ಎಂಟು ವಿಭಕ್ತಿ ಪ್ರತ್ಯಯಗಳದಾವ. ಅವೆಲ್ಲ ಏನಾಗಿರ್ಬೇಕು ಅಂತಂದ್ರೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ನಮಗ್ ಏನಾಗ್ತದ ಅಂತಂದ್ರ ಅಡಿಗೆರೆ ಎಳೆದಿರ್ತಕ್ಕಂತಹ ಪದ ಯಾವ್ದೈತಿ? ಮಗನಿಗೆ ಅಂತೇಳಿದೆ. ಹಾಗಾದ್ರ ಮಗನಿಗೆ ಇಗೆ ಅನ್ನೋದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಅಂತ ಕೇಳಿದಾಗ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತೇಳಿ ಆಗ್ತದ. ಇಲ್ಲಿ ಪ್ರಥಮಕ್ಕೆ ಏನ್ ಬರ್ತದ್ರಿ? ಊ ಅಂತೇಳಿ ಬರ್ತದ. ದ್ವಿತೀಯಕ ಅಣ್ಣು ಅಂತೇಳಿ ಬರ್ತದ. ನೆಕ್ಸ್ಟ್ ಸಪ್ತಮಿಗೆ ಅಲ್ಲಿ ಅಂತೇಳಿ ಬರ್ತದ. ಹೌದಾ, ಈ ಒಂದು 8 ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಏನ್ ಗೊತ್ತಿರ್ಬೇಕು? ಸಂಪೂರ್ಣವಾಗಿ ಗೊತ್ತಿರ್ಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. ಮುಂಚೂಣಿ ಈ ಪದದ ಅರ್ಥ ಕೊಡುವ ಇನ್ನೊಂದು ಪದ. ಮುಂಚೂಣಿ ಈ ಪದದ ಅರ್ಥ ಕೊಡುವ ಇನ್ನೊಂದು ಪದ ಅಂತ ಕೇಳಿದರೆ ಹಾಗಾದ್ರೆ ಇದರ ಸಮಾನಾರ್ಥಕವನ್ನ ನಾವು ಹುಡುಕ್ಬೇಕು. ಹಿಂದೆ, ಮುನ್ನಡೆ, ಪ್ರಗತಿ, ಬೆಳವಣಿಗೆ ಅಂತ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಏನ್ ಆಗ್ತದ ನಮಗಂತ ನೋಡಿದಾಗ ನಮಗ ಆಪ್ಷನ್ ಬಿ ಮುಂಚೂಣಿಯಲ್ಲಿದೆ ಅಂತ ಮತಗಳನ್ನ ಹಾಕಿರ್ತಾರ. ನಿಮ್ಗೇನ್ ನೋಡ್ರಿ, ಅವನ್ಕಿಂತ ನಾವು ಮುಂಚೂಣಿ ಒಳಗದಾನ ಅಂತಂದ್ರ ಮುನ್ನಡೆದಾನ ಅಂತಂದ್ರ ಮುಂದೆ ಅದಾನ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಾದ್ರ ಆಪ್ಷನ್ ಬಿ ಮುನ್ನಡೆ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡ್ರಿ. ಗೌರಿಗೆ ನಿನ್ನೆ ಜಾತ್ರೆಯಲ್ಲಿ ಕನಸಿನ ಗಂಟು ಸಿಕ್ಕಿತು. ಗೌರಿಗೆ ನಿನ್ನೆ ಜಾತ್ರೆಯಲ್ಲಿ ಕನಸಿನ ಗಂಟು ಸಿಕ್ಕಿತು ಅಂತೇಳಿ ಪ್ರಶ್ನೆ ಇದೆ. ಈ ವಾಕ್ಯದಲ್ಲಿರುವ ಕನಸಿನ ಗಂಟು ಪಡೆನುಡಿಯ ಅರ್ಥ ಹಿಂಗಂದ್ರ ಏನು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಕನಸಿನ ಗಂಟು ಅಂತಂದ್ರ ಇಲ್ಲಿ ಏನ್ ಆಗ್ತದ ನಮ್ಗ ಆನ್ಸರ್ ಅಂತಂದ್ರ ಅಲಭ್ಯವಾದದ್ದು. ಆಕಿ ಗೊತ್ತಿಲ್ಲದ ಕನಸಿನೊಳಗೆ ಏನೋ ಸಿಕ್ಕೈತಿ ಆಕಿ. ಹೌದಾ, ಅಂತಂದ್ರ ಅದು ಸಿಗ್ಲಾರ್ದಂತದ್ ಏನೋ
ಕನಸಿನೊಳಗ್ ಕಂಡಾಳಕಿ. ಹೌದಾ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಅಲಭ್ಯವಾದದ್ದು ಅಂತೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೆಳಗಿನವುಗಳಲ್ಲಿ ಯಾವುದು ವರ್ತಮಾನ ಕಾಲವನ್ನ ಸೂಚನೆ ಮಾಡ್ತದ ಅಂತ ಹೇಳಿ ಕೇಳಿದಾರ. ಹಾಗಾದರೆ ರಮೇಶನು ಬೆಂಗಳೂರಿಗೆ ಹೋದನು, ರಾಣಿಯು ಅಡಿಗೆ ಮಾಡಿದಳು, ನವಿಲು ಚೆನ್ನಾಗಿ ಕುಣಿಯುತ್ತಿದೆ, ರಾಧಾ ಶಾಲೆಗೆ ಹೋಗುವಳು. ಈ 4 ಆಪ್ಷನ್ಗಳಲ್ಲಿ ನಮಗ ವರ್ತಮಾನ ಕಾಲವನ್ನ ಸೂಚಿಸುವಂತಹ ಪದ ಯಾವ್ದಾಗ್ತೈತಿ ಅಂತೇಳಿ ನಮಗ್ ಗೊತ್ತಿರ್ಬೇಕು ಅಂತಂದ್ರ ಫಸ್ಟ್ ಏನ್ ಗೊತ್ತಿರ್ಬೇಕು, ಈ ಕಾಲ ಸೂಚಕ ಪ್ರತ್ಯಯಗಳು ಗೊತ್ತಿರ್ಬೇಕು. ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು? ದ. ಆಮೇಲೆ ವರ್ತಮಾನ ಕಾಲದ್ದು ಯಾವ್ದಂತಂದ್ರ ಉತ್ತ. ನೆಕ್ಸ್ಟ್ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು? ವ. ಇವು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರ ಹೋದ್ಸರಿ ಮೊರಾರ್ಜಿ ಎಕ್ಸಾಮ್ ಒಳಗುನು ಕೂಡ ಏನ್ ಮಾಡಿದ್ರು ಅಂತಂದ್ರ ಇದೇ ರೀತಿ ಪ್ರಶ್ನೆಯನ್ನ ಕೇಳಿದ್ರು. ಅಲ್ಲಿ ಏನ್ ಕೇಳಿದ್ರು ಅಂತಂದ್ರ ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತೇಳಿ ಕೇಳಿದ್ರು. ಅವಾಗ ನಮಗ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನು? ಉತ್ತ ಅಂತೇಳಿ ಆಪ್ಷನ್ ಕೊಟ್ಟಿದ್ರು, ಅದನ್ನೇ ಹಾಕ್ಬೇಕಾಗಿತ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಮೇಶನು ಬೆಂಗಳೂರಿಗೆ ಹೋದನು, ಧನು. ಇಲ್ಲಿ ಕ್ರಿಯಾಪದವನ್ನ ನೋಡ್ಬೇಕು. ದ ಬಂದಿದೆ, ಇಲ್ಲೂ ಕೂಡ ದ ಬಂದಿದೆ, ಇಲ್ಲಿ ವ ಬಂದಿದೆ. ಹಾಗಾಗಿ ಈ 3 ಆಪ್ಷನ್ಗಳು ನಮ್ಗೆ ಆಗಂಗಿಲ್ಲ. ಇದೇನಾಗ್ತದ ಅಂತಂದ್ರ ಭವಿಷ್ಯತ್ ಕಾಲ ಆಗ್ತದ. ರಾಧಾ ಶಾಲೆಗೆ ಹೋಗುವಳು, ಇನ್ನ ಹೋಗಕ್ಕೆ ದಾಳಾಕಿ. ಹೌದಾ, ಹಾಗಾಗಿ ಇದೇನಾಗ್ತದ ನಮಗ್ ಭವಿಷ್ಯತ್ ಕಾಲ ಆಗ್ತದ. ಹಾಗಾಗಿ ಇವು ದಳು ಅಂತ ಈಗಾಗ್ಲೇ ಮಾಡಿದನವ, ಈಗಾಗ್ಲೇ ಹೋಗಿದನವ, ಈಗಾಗ್ಲೇ ಮಾಡಿದಳು. ಹೌದಾ, ಹಾಗಾಗಿ ಏನಾಗ್ತದ ಅಂತಂದ್ರ ಇವೆರಡೂ ಆಪ್ಷನ್ಗಳು ಏನಾಗ್ತಾವ ಅಂತಂದ್ರ ನಮಗ ಭೂತ ಕಾಲಕ್ಕೆ ಉದಾಹರಣೆಗಳಾಗ್ತಾವ. ನಮಗ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇಲ್ಲಿ ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆ, ಮಕ್ಕಳು ಪುಸ್ತಕವನ್ನು ಡ್ಯಾಶ್ ಡ್ಯಾಶ್ ಸೂಕ್ತವಾದ ಕ್ರಿಯಾಪದವನ್ನ ಬಳಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗ ಸೂಕ್ತವಾದ ಕ್ರಿಯಾಪದವನ್ನ ಬಳಸೋಕ್ಕಿಂತ ಮುಂಚಿತವಾಗಿ ನಾವು ಏನ್ ನೋಡ್ಕೋಬೇಕು ಅಂತಂದ್ರ, ನಮಗ ಇಲ್ಲಿ ವಾಕ್ಯವನ್ನ ಕೊಟ್ಟಿರ್ತಕ್ಕಂತಹ ವಾಕ್ಯವನ್ನ ಏಕವಚನದಲ್ಲಿ ಕೊಟ್ಟಿದಾರ ಅಥವಾ ಬಹುವಚನದಲ್ಲಿ ಕೊಟ್ಟಿದಾರ ಅಂತೇಳಿ ನೋಡ್ಬೇಕು. ಮಕ್ಕಳು ಅನ್ನೋದು ನಮಗ ಬಹುವಚನ ಐತಿ. ಹಾಗಾದ್ರೆ ನಾವು ಕ್ರಿಯಾಪದವನ್ನು ಕೂಡ ನಾವು ಬಹುವಚನದೊಳಗನ ಬಳಸಬೇಕು. ಹಾಗಾದ್ರೆ ಇಲ್ಲಿ ಓದು, ಓದಿದರು, ಓದಿದಳು, ಓದಿದರು. ಹೌದಾ, ಇಲ್ಲಿ 2 ಆಪ್ಷನ್ಗಳಾಗಿದಾವ. ಒಂದು ಓದಿದನು ಅಂತ ಹೇಳಿ ಮಾಡೋಣ. ಇಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರೆ ಇಲ್ಲಿ ನಮಗ ಬಹುವಚನ ಕೊಟ್ಟಿದ್ರೋದ್ರಿಂದ ಆಪ್ಷನ್ ಬಿ ಅಲ್ಲಿ ಓದಿದರು ಅನ್ನೋದು ಏನೈತಿ ಅಂತಂದ್ರ ಬಹುವಚನ ಕ್ರಿಯಾಪದ ಐತಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ 18ನೇ ಪ್ರಶ್ನೆ, ಏಕೈಕ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದಾರ. ಏನ ಗುಣ ಸಂಧಿ ಆಗ್ತದನೋ, ಅಥವಾ ಲೋಪ ಸಂಧಿ ಆಗ್ತದನೋ, ಅಥವಾ ವೃದ್ಧಿ ಸಂಧಿ ಆಗ್ತದನೋ, ಅಥವಾ ಆದೇಶ ಸಂಧಿ ಆಗ್ತದನೋ ಅಂತ ಹೇಳಿ ನೋಡಿದಾಗ ನಮಗ್ ಯಾವ್ದು ಏನಾಗ್ತದ ಅಂತಂದ್ರ ಏಕ. ಇದನ್ನ ಬಿಡಿಸಿ ಬರೆದಾಗ ಏಕ ಪ್ಲಸ್ ಏಕ. ಹೌದಾ, ಇಲ್ಲಿ ಏನಾಗ್ತತಿ ಅಂತಂದ್ರ ಐ ಉಚ್ಚಾರವಾಗಿ ಬರ್ತದ. ನಮಗ್ ಏಕ ಪ್ಲಸ್ ಏಕ ಎ ಹೋಗಿ ಐ ಉಚ್ಚಾರ ಆಗ್ತೈತಿ ಅನ್ನೋ ನಮ್ಗೆ ಯಾವ ಸಂಧಿ ಆಗ್ತೈತಿ ಅಂತಂದ್ರೆ ಇಲ್ಲಿ ನಮಗ ವೃದ್ಧಿ ಸಂಧಿ ಆಗ್ತದ. ಹೋಗಿ ಏಕ ಇಲ್ಲಿ ಎ ಹೋಗಿ ಉಚ್ಚಾರ ಏನಾಗ್ತದ ಅಂತಂದ್ರ ನಮಗ ಐ ಆಗೋದ್ರಿಂದ ನಮಗ ಇದು ಯಾವ ಆಪ್ಷನ್ ಅಂತಂದ್ರ ವೃದ್ಧಿ ಸಂಧಿಗೆ ಉದಾಹರಣೆ. ಇದು ಏನಂತಂದ್ರೆ ಏಕೈಕ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತದ. ಇನ್ನ ಗುಣಸಂಧಿ, ಲೋಪ ಸಂಧಿ, ಆದೇಶ ಸಂಧಿ ಅಂತಂದ್ರ ಆದೇಶ ಸಂಧಿಯಲ್ಲಿ ಒಂದು ಅಕ್ಷರ ಹೊಸದಾಗಿ ಬರ್ತದ, ಲೋಪ ಸಂಧಿಯಲ್ಲಿ ಒಂದು ಅಕ್ಷರ ಮಾಯವಾಗ್ತದ. ಇನ್ನ ಗುಣಸಂಧಿಯಲ್ಲಿ ಏನಂತಂದ್ರೆ ಇಲ್ಲಿ ಅರ್ಕಾರಗಳು, ಓಕಾರಗಳು ಬರ್ತಿರ್ತಾವ. ಅದನ್ನ ಕ್ಲಿಯರ್ ಆಗಿ ನೀವೇನ್ ಮಾಡ್ರಿ ಅಂತಂದ್ರೆ ಒಂದು ಆನ್ಲೈನ್ ಕ್ಲಾಸ್ ನಾನು ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾ ಸಂಧಿಗಳ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಅಬ್ಬ ಎಷ್ಟು ಸುಂದರವಾದವು. ಈ ವಾಕ್ಯದಲ್ಲಿ ಬಳಕೆಯಾದ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದಾರ. ಇಲ್ಲಿ ನೋಡ್ರಿ ಬಳಕೆ ಆಗಿರ್ತಕ್ಕಂತಹ ಲೇಖನ ಚಿಹ್ನೆ ನಮ್ಗೆ ಈಗಾಗಲೇ ಗೊತ್ತು. ಯಾವ್ದಪ್ಪ ಅಂತಂದ್ರ ಆಶ್ಚರ್ಯ ಸೂಚಕ ಲೇಖನ ಚಿಹ್ನೆ ಆಗಿದೆ. ಹೌದಾ, ಅಬ್ಬ ಇದು ಎಷ್ಟು ಸುಂದರ ಅನ್ನೋದು ಇಲ್ಲಿ ಭಾವನೆಯನ್ನ ನಾವು ಸೂಚನೆ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ನಮಗ ಆಶ್ಚರ್ಯ ಆದಾಗ ಎಷ್ಟು ಸುಂದರ ಹೂವು ಅನ್ನೋದು ಇಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸೋದ್ರಿಂದ ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಆಗ್ತದ. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನೋಡ್ರಿ. ರವಿಯ ಹತ್ತಿರ ದೊಡ್ಡ ಕಾರು ಇದೆ. ಈ ವಾಕ್ಯಕ್ಕೆ ಸೂಕ್ತವಾದ ಸರ್ವನಾಮವನ್ನ ಬಳಸಿ ಅಂತ ಹೇಳಿದಾರ. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಸರ್ವನಾಮವನ್ನ ನಾವು ಯಾವ್ದಕ್ಕೆ ಬಳಸ್ಬೇಕು?
ಯಾವ್ದಕ್ಕ ಬಳಸ್ಬೇಕು ಅಂತಂದ್ರ ಸರ್ವನಾಮ ಅಂತಂದ್ರ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು, ನಾಮಪದದ ಬದಲಾಗಿ ಬಳಸುವಂತಹ ಒಂದು ಪದಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಸರ್ವನಾಮಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ವಾಕ್ಯದಲ್ಲಿ ನಮಗ ನಾಮಪದ ಯಾವ್ದೈತಿ ಅಂತೇಳಿ ಗೊತ್ತಾಗ್ಬೇಕು. ಹಾಗಾದ್ರೆ ಇಲ್ಲಿ ರವಿಯ ಅನ್ನೋದು ಏನೈತಿ ಅಂತಂದ್ರ ನಾಮಪದ ಐತಿ. ಈ ರವಿಯ ಪದಕ್ಕ ನಾವು ಯಾವ ರೀತಿ ಸರ್ವನಾಮವನ್ನ ಬಳಸ್ಬೇಕು ಅಂತಂದ್ರೆ ಅವನು ಹುಡುಗ ಇದ್ದಾನೆ, ಹೌದಾ, ಪುಲ್ಲಿಂಗ ಇದ್ದಾನೆ. ಅಲ್ಲಿ ನಾವು ಯಾವ ರೀತಿ ಬಳಸ್ಬೇಕು ಅಂತಂದ್ರ ಅವನ, ಇವನ, ತನ್ನ, ದೊಡ್ಡ ಅಂತ ಕೇಳಿದಾಗ ಅವನ ಹತ್ತಿರ ಅಂತ ಆಗ್ತದ, ಹೌದಾ. ಇಲ್ಲಿ ಇವನ ಹತ್ತಿರ ಅಂತ ಆಗಲ್ಲ, ಅವನ ಹತ್ತಿರ ದೊಡ್ಡ ಕಾರು ಇದೆ. ಈ ವಾಕ್ಯಕ್ಕೆ ಸರಿಯಾದಂತಹ ಸರ್ವನಾಮ ಯಾವುದು ಅಂತಂದ್ರ ಅವನ ಅಂತ ಹೇಳಿ ಆಗ್ತದ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ನಾವು 10 ಅಂಕದ ಒಂದು ಪ್ಯಾಸೇಜ್ ಅನ್ನ ನೋಡೋಣ. ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ರ ಈಗ ಟೋಟಲ್ ಆಗಿ ನಾವು 40 ಅಂಕದ ಏನ್ ಮಾಡಿದ್ವಿ ಅಂತಂದ್ರ ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನೂ 10 ಅಂಕದ ಪ್ರಶ್ನೆಗಳು ಎಲ್ಲಿ ಇರ್ತಾವ ಅಂತಂದ್ರ ನಿಮಗೆ ಕಂಪಲ್ಸರಿಯಾಗಿ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಪ್ಯಾಸೇಜ್ ನಲ್ಲಿ ಒಂದು ಪ್ಯಾಸೇಜ್ಗೆ 5 ಪ್ರಶ್ನೆಗಳಿರ್ತಾವ. 5 ಪ್ರಶ್ನೆಗಳಿಗೆ 2 ಅಂಕಗಳಂತಂದ್ರೆ ಎಷ್ಟಾಗತ್ರಿ, 10 ಅಂಕಗಳಾಗ್ತಾವ. ಆ ಒಂದು 10 ಅಂಕಗಳನ್ನ ನಾವು ಎಲ್ಲಿ ಪಡ್ಕೋಬಹುದು ಅಂತಂದ್ರೆ ಪ್ಯಾಸೇಜ್ ನಲ್ಲಿ ಪಡ್ಕೋಬಹುದು. ಮುಂದಿನ ಕ್ಲಾಸ್ ನಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗ ಈ ಒಂದು ಪಾಠನ ಮುಂದಿನ ಪ್ಯಾಸೇಜ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ನೋಡಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರೆ ರಿವಿಷನ್ ಅನ್ನ ಮಾಡ್ಕೊಡ್ರಿ. ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿರ್ತಾವ, ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅನ್ನ ಕೂಡ ಅಂತ ಹೇಳಿದೀನಿ. ಆ ಒಂದು ಟಾಪಿಕ್ ಗಳಿಗೆ ನೀವು ಜಾಸ್ತಿ ಫೋಕಸ್ ಅನ್ನ ಮಾಡ್ರಿ, ಅಭ್ಯಾಸ ಮಾಡ್ರಿ, ನೀವು ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಧನ್ಯವಾದಗಳು.